ಈ ತರ ಖಾಲಿ ಜಾಗ ನಿಮ್ ಬಾಯಲ್ಲಿ ಎಷ್ಟು ವರ್ಷದಿಂದ ಇದಾವೆ? 1 ವರ್ಷ, 2 ವರ್ಷ ಅಥವಾ ಜಾಸ್ತಿನ? ಯಾಕಂದ್ರೆ ನೀವು ಕಳೆದ್ಕೊಂಡಿದ್ದ ಕ್ಷಣದಿಂದನೇ ಆ ಬೋನಿಗೆ ಯಾವುದೇ ಸ್ಟಿಮ್ಯುಲೇಷನ್ ಬರೋದಿಲ್ಲ. ಸೊ ಯಾವುದೇ ಪ್ರೆಷರ್ ಕೂಡ ಇರೋದಿಲ್ಲ. ಸೊ ಅದಕ್ಕೆ ಆ ಜಾಗದಲ್ಲಿ ಇರ್ಬೇಕಂತ ಅದಕ್ಕೆ ಯಾವುದೇ ಸಿಗ್ನಲ್ ಕೂಡ ಇರೋದಿಲ್ಲ. ಕಾಲಾಂತರವಾಗಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಫಸ್ಟ್ 12 ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ 25% ಆಫ್ ಬೋನ್ ವಿಡ್ತ್ ಕಮ್ಮಿ ಆಗುತ್ತೆ. 3 ವರ್ಷದಲ್ಲಿ 60% ಬೋನ್ ವಿಡ್ತ್ ಕಡಿಮೆ ಆಗುತ್ತೆ. ಅಂದ್ರೆ ಅರ್ಧಕ್ಕಿಂತ ಜಾಸ್ತಿನೇ ಆಲ್ಮೋಸ್ಟ್ ಬೋನ್ ಕಳ್ಕೊಂತೀರ. ಈ ಖಾಲಿ ಜಾಗನ ರಿಪ್ಲೇಸ್ ಮಾಡ್ಬೇಕಂದ್ರೆ ಆ ಜಾಗದಲ್ಲಿ ಕ್ಯಾಪ್ ಹಾಕ್ಬಹುದು ಅಥವಾ ಡೆಂಚರ್ಸ್ ಹಾಕ್ಬಹುದು. ಆದ್ರೆ ಗ್ಯಾಪಿನ ಜೊತೆಗೆ ಮೂಳೆಯನ್ನು ಪ್ರಿಸರ್ವ್ ಮಾಡ್ಬೇಕಂದ್ರೆ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಂಪ್ಲಾಂಟ್. ಈ ಇಂಪ್ಲಾಂಟ್ ನ ಬೇರು ಅಲ್ಲಿನ ಬೇರ್ ತರ ರೆಪ್ಲಿಕಾ ಮಾಡುತ್ತೆ. ಈ ಇಂಪ್ಲಾಂಟ್ಸ್ ನಮ್ಮ ಆಹಾರ ಜಗಿಯೋದಕ್ಕಾಗ್ಲಿ ಅಥವಾ ಸ್ಪೀಚ್ ಅಪಿಯರೆನ್ಸ್ ಗೆ ಆಲ್ಮೋಸ್ಟ್ ನ್ಯಾಚುರಲ್ ಟೂತ್ ತರನೇ ರೆಪ್ಲಿಕಾ ಮಾಡುತ್ತೆ. ಆದ್ರೆ ನಾವು ಏನದು ಕ್ಯಾಪ್ ಅಂತ ಅಂತೀವಿ, ಅದಕ್ಕೆ ನಾವು ಯೂಶಲಿ ಅಕ್ಕಪಕ್ಕದಲ್ಲೂ ಗ್ರೈಂಡ್ ಮಾಡ್ಬೇಕಾಗ್ತದೆ. ಬಟ್ ಈ ಇಂಪ್ಲಾಂಟಿಗೆ ಅಕ್ಕಪಕ್ಕದ ಅಲ್ಲೂ ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಏನಂದ್ರೆ ಎಲ್ಲಾ ಕೇಸಸ್ ಅಲ್ಲೂ ಇಂಪ್ಲಾಂಟ್ ಹಾಕೋ ಬರೋದಿಲ್ಲ. ಯಾವ ಕೇಸಲ್ಲಿ ಹಾಕ್ಬೋದು ಮತ್ತೆ ಅದ್ರ ಕಾಸ್ಟ್ ಎಷ್ಟು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.